ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿರಾಮ್ ಚಾನಲ್. ನಾನಿವತ್ತು ಒಂದು ಹೊಸ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸು ಆರಳೆ ದಾರ, ಇದು ರೀತಿಯಾದ ಫ್ಲವರ್ ಬೀಡ್ಸ್, ಮತ್ತು ಇದು ಡೋನಟ್ ರಿಂಗ್, ಮತ್ತು ಸ್ಮಾಲ್ ಗೋಲ್ಡ್ ಬೀಡ್ಸು. ಹೇಗೆ ಮಾಡೋದು ಅಂತ, ಮತ್ತು ಕ್ರೋಶಾ ಹುಕ್ ನಂಬರ್ 8 0.9 mm ಹೇಗೆ ಮಾಡೋದು ಅಂತ ನೋಡೋಣ. ಆರಳೆ ದಾರಕ್ಕೆ ನಾಟನ್ನು ಹಾಕ್ಕೊಂಡು ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ನಂತರ 3 ಚೈನನ್ನು ಹಾಕ್ಕೊಂಡು ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ಲವರ್ ಬೀಡ್ ಮತ್ತು ಡೋನಟ್ ರಿಂಗನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಆ್ಯಡನ್ನು ಮಾಡಿಕೊಂಡು ಆರಳೆ ದಾರಕ್ಕೆ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತು ಬೀಡನ್ನು ಲಾಕ್ ಮಾಡಿ ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಮೂರು ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ಲವರ್ ಬೀಡ್ ಮತ್ತು ಡೋನಟ್ ರಿಂಗನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನು ಲಾಕ್ ಮಾಡಿ ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನನ್ನು ಹಾಕ್ಕೊಂಡು ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಸ್ಟಾರ್ಟಿಂಗು 2 ಬಾರಿ 3 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡಿಕೊಂಡು ಡೋನಟ್ ರಿಂಗ್ ಮತ್ತು ಫ್ಲವರ್ ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೆಂಟ್ರಲ್ಲಿ 3 ಬಾರಿ 3 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡಿಕೊಂಡು ಬೀಡ್ ಮತ್ತು ಡೋನಟ್ ರಿಂಗನ್ನು ಆ್ಯಡ್ ಮಾಡಿಕೊಂಡು ಲಾಕನ್ನು ಮಾಡ್ಕೊಂಡು ಮತ್ತೆ 2 ಬಾರಿ 3 ಚೈನನ್ನು ಹಾಕಿ ಲಾಕನ್ನು ಮಾಡಿ, ನೋಡಿ ಈ ರೀತಿಯಾಗಿ ಒಂದು ಚೈನನ್ನು ಹಾಕ್ಕೊಂಡು ಮತ್ತೆ ಲಾಕನ್ನು ಮಾಡಿಕೊಂಡು ಈ ರೀತಿಯಾಗಿ ಎಂಡನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ತೊಗೊಂಡ್ರೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ. ಮತ್ತು ನಾಟನ್ನು ಹಾಕ್ಕೊಂಡು ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮೂರು ಚೈನನ್ನು ಹಾಕ್ಕೊಂಡು ನೋಡಿ ಈ ಒಂದು ಜಾಗದಲ್ಲಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾರ್ಮಲಾಗಿ ನಾವು ಡಬಲ್ ಕ್ರೋಶೆಟ್ಗೆ ಅಂದರೆ ಕ್ರೋಶೆ ಮೇಲೆ 1 ಸಾರಿ ಈ ಥರ ತೊಗೊತೀರಿ. ಬಟ್ ಟ್ರಿಬಲ್ ಕ್ರೋಶೆಟ್ಗೆ ಅಂದರೆ ಈ ರೀತಿಯಾಗಿ 2 ಸಾರಿ ತೊಗೊಂಡು ನೋಡಿ ಈ ಡೋನಟ್ ರಿಂಗ್ನ ಒಳಗಡೆ ತೊಗೊಳ್ತಾ ಇದ್ದೀನಿ. ನಂತರ ನೋಡಿ ಫಸ್ಟು 1 ಟೈಮು ಮತ್ತೆ 2 ಲೂಪಲ್ಲಿ 1 ಟೈಮು ಮತ್ತು ಎಂಡಲ್ಲಿ 2 ಲೂಪ್ಸ್ ಮಾಡಿದ್ರೆ ಎಂಡಲ್ಲಿ 1 ಲೂಪ್ ಬರುತ್ತೆ. ಮತ್ತು 1 2 ಚೈನನ್ನು ಹಾಕ್ಕೊಂಡು ನೋಡಿ ಮತ್ತು ಟ್ರಿಬಲ್ ಕ್ರೋಶೆಟ್ಗೆ ತೊಗೊಂಡಿದ್ದೀನಿ. ನೋಡಿ, ಫಸ್ಟು 2 ಲೂಪ್ಸಲ್ಲಿ ತೊಗೊಳ್ತಾ ಇದ್ದೀನಿ, ಮತ್ತು 2 ಲೂಪ್ಸಲ್ಲಿ ತೊಗೊಳ್ತಾ ಇದ್ದೀನಿ. ನೋಡಿ, ಎಂಡಲ್ಲಿ 2 ಲೂಪ್ಸ್ ಬರುತ್ತೆ, ಅದನ್ನು ಹಾಗೆ ತೊಗೊಂಡು ಮತ್ತೆ ಟ್ರಿಬಲ್ ಕ್ರೋಶೆಟನ್ನು ತೊಗೊಳ್ತಾ ಇದ್ದೀನಿ. ಫಸ್ಟು 2 ಲೂಪ್ಸ್ ಮತ್ತು ಸೆಕೆಂಡು 2 ಲೂಪ್ಸ್ ಬಿಟ್ಟು ಮತ್ತೆ ಈಗ ನಾನು ಟ್ರಿಬಲ್ ಕ್ರೋಶೆಟ್ಗೆ ತೊಗೊಂಡಾಗೆ ತೊಗೊಳ್ತಾ ಇದ್ದೀನಿ. ನೋಡಿ, ಫಸ್ಟು 2 ಲೂಪ್ಸು ಮತ್ತು ಸೆಕೆಂಡು 2 ಲೂಪ್ಸು 3 ಟೈಮ್ ಆಯಿತು. ಮತ್ತು ಇನ್ನೂ 1 ಬಾರಿ ಅದೇ ಥರ ತಗೊಂಡು
ಫಸ್ಟು 2 ಲೂಪ್ಸ್ ಮತ್ತು 2 ಲೂಪ್ಸಲ್ಲಿ ತಗೊಳ್ತಾ ಇದ್ದೀನಿ. ಈಗ 4 ಟೈಮ್ಸ್ ತೊಗೊಂಡಿದ್ದೀನಿ. ಈಗ ಎಲ್ಲವನ್ನು ಸೇರಿಸಿ ಒಂದೇ ಸರಿ ತಗೊಳ್ತಾ ಇದ್ದೀನಿ. ಈ ರೀತಿ ಕಾಣುತ್ತೆ. ಮತ್ತು 2 ಚೈನನ್ನು ತಗೊಂಡು ಮತ್ತು ಸೇಮ್ ಆ್ಯಸ್ ಇಟ್ ಈಸ್ ಹೀಗೆ ಹಾಕ್ಕೊಂಡು ಅದೇ ಥರ ನೋಡಿ ಟ್ರಿಬಲ್ ಕ್ರೋಶೆಟ್ಗೆ ತೊಗೊಂಡಿದ್ದೀನಿ. ಫಸ್ಟು 2 ಲೂಪ್ಸ್, ಸೆಕೆಂಡ್ 2 ಲೂಪ್ಸ್, ಥರ್ಡ್ 2 ಲೂಪ್ಸನ್ನು ಹಾಗೆ ಬಿಟ್ಟು ಮತ್ತು ಡಬಲ್ ಕ್ರೋಶೆಟ್ಗೆ ಟ್ರಿಬಲ್ ಕ್ರೋಶೆಟ್ಗೆ ತಗೊಂಡು ಫಸ್ಟು 2 ಲೂಪ್ಸ್ ಮತ್ತು 2 ಲೂಪು, ಮತ್ತು ನೋಡಿ 2 ಲೂಪ್ ಇರುತ್ತೆ ಅದನ್ನು ಹಾಗೆ ಇಟ್ಕೊಂಡು ಮತ್ತು ಟ್ರಿಬಲ್ ಕ್ರೋಶೆಟ್ಗೆ ತಗೊಂಡು ಫಸ್ಟು 2 ಲೂಪ್ಸ್ ಮತ್ತು ಸೆಕೆಂಡು 2 ಲೂಪ್ಸ್ ನೋಡಿ ಈಗ ಆಗಿದೆ. 3 ಟೈಮ್ಸ್ ಆಯಿತು. ಇದು 4th ಟೈಮ್ ತಗೊಳ್ತಾ ಇದ್ದೀನಿ. ಫಸ್ಟು 2 ಲೂಪ್ಸ್, ಸೆಕೆಂಡ್ 2 ಲೂಪ್ಸ್ ನೋಡಿ ಈಗ ಕೊನೆಯಲ್ಲಿ 4 ಒಂದೇ ಸರಿ ತಗೊಳ್ತಾ ಇದ್ದೀನಿ. ಮತ್ತು 2 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಟ್ರಿಬಲ್ ಕ್ರೋಶೆಟ್ಗೆ ಹೇಗೆ ತೊಗೊಳ್ತೀರೋ ಅದೇ ಥರನೇ ತೊಗೊಂಡು ನೋಡಿ 2 ಲೂಪಲ್ಲಿ ತೊಗೊಂಡು 3rd ಲೂಪನ್ನು ಹಾಗೆ ಬಿಟ್ಟು ಮತ್ತು ಟ್ರಿಬಲ್ ಕ್ರೋಶೆಟನ್ನು ತಗೊಳ್ತಾ ಇದ್ದೀನಿ. ಫಸ್ಟು 2 ಲೂಪ್ಸ್ ಮತ್ತು ಸೆಕೆಂಡು 2 ಲೂಪ್ ಮತ್ತು ಟ್ರಿಬಲ್ ಕ್ರೋಶೆಟ್ಗೆ ತಗೊಂಡು ಫಸ್ಟು 2 ಲೂಪ್ಸ್ ಮತ್ತು ಸೆಕೆಂಡು 2 ಲೂಪ್ಸ್ ಮತ್ತು ಟ್ರಿಬಲ್ ಕ್ರೋಶೆಟ್ಗೆ ತಗೊಂಡು ಫಸ್ಟು 2 ಲೂಪ್ಸ್, ಸೆಕೆಂಡು 2 ಲೂಪ್ಸ್. ಈಗ ಎಲ್ಲವನ್ನು ಸೇರಿಸಿ ಒಂದು ಸಾರಿ ಈ ರೀತಿ ತೊಗೊಳೋದು. ಈಗ 2 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಲ್ಲಿ ನಾವಿಲ್ಲಿ ಟ್ರಿಬಲ್ ಕ್ರೋಶೆಟನ್ನು ಹಾಕ್ಕೊಂಡಾಗೆ ನಾರ್ಮಲ್ ಟ್ರಿಬಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನೆಕ್ಸ್ಟ್ ಚೈನ್ನ ಗ್ಯಾಪಲ್ಲಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನನ್ನು ಹಾಕ್ಕೊಂಡು ನೆಕ್ಸ್ಟ್ ಚೈನ್ನ ಗ್ಯಾಪಲ್ಲಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಟ್ರಿಬಲ್ ಕ್ರೋಶೆಟ್ಗೆ ತಗೊಂಡು ಫಸ್ಟ್ ಇದರಲ್ಲಿ ಟ್ರಿಬಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 2 ಚೈನನ್ನು ಹಾಕ್ಕೊಂಡು ನೋಡಿ ಫಸ್ಟು 2 ಲೂಪ್ಸಲ್ಲಿ ತೊಗೊಳ್ತಾ ಇದ್ದೀನಿ. ಮತ್ತು ಸೆಕೆಂಡ್ 2 ಲೂಪಲ್ಲಿ ತೊಗೊಳ್ತಾ ಇದ್ದೀನಿ. 3rd 2 ಲೂಪನ್ನು ಹಾಗೆ ಬಿಡ್ತಾ ಇದ್ದೀನಿ. ಮತ್ತು ಟ್ರಿಬಲ್ ಕ್ರೋಶೆಟ್ ತಗೊಂಡು ಫಸ್ಟು 2 ಲೂಪ್ಸ್ ಮತ್ತು ಸೆಕೆಂಡು 2 ಲೂಪ್ಸ್ ನೋಡಿ ಒಟ್ಟು 3 ಲೂಪ್ಸ್ ಆಯಿತು. ಮತ್ತು ಟ್ರಿಬಲ್ ಕ್ರೋಶೆಟ್ಗೆ ತಗೊಳ್ತಾ ಇದ್ದೀನಿ. ಫಸ್ಟು 2 ಲೂಪ್, ಸೆಕೆಂಡು 2 ಲೂಪ್ಸ್ ನೋಡಿ ಈಗ 4 ಆಯಿತು. 4 ಲೂಪ್ಸ್ ಆಯ್ತಿದ್ದು. ಮತ್ತು ಟ್ರಿಬಲ್ ಕ್ರೋಶೆಟ್ಗೆ ತಗೊಂಡು ಫಸ್ಟು 2 ಲೂಪ್ಸ್, ಸೆಕೆಂಡು 2 ಲೂಪ್ಸ್ ನೋಡಿ ಈಗ ಟೋಟಲ್ 5 ಆಯಿತು. 5 ಲೂಪ್ಸಲ್ಲಿ ಒಂದೇ ಟೈಮು ರೀತಿ ತಗೊಳ್ಳೋದು. ಮತ್ತು 2 ಚೈನ್ಸ್ ಮತ್ತು ಈಗ ಫಸ್ಟು 2 ಲೂಪ್, ಸೆಕೆಂಡ್ 2 ಲೂಪ್, 3rd 2 ಲೂಪನ್ನು ಹಾಗೆ ಬಿಟ್ಟು ಮತ್ತು ಟ್ರಿಬಲ್ ಕ್ರೋಶೆಟನ್ನು ತಗೊಳ್ತಾ ಇದ್ದೀನಿ. ಫಸ್ಟು ಮತ್ತು ಸೆಕೆಂಡ್ 2 ಲೂಪ್ಸಲ್ಲಿ ತಗೊಳ್ತಾ ಇದ್ದೀನಿ. ಫಸ್ಟು 2 ಲೂಪ್ಸ್ ಮತ್ತು 2 ಲೂಪ್ಸ್ 4 ಆಯಿತು. ಈಗ ಮತ್ತೆ ಟ್ರಿಬಲ್ ಕ್ರೋಶೆಟ್ಗೆ ತಗೊಂಡು ಫಸ್ಟು 2 ಲೂಪ್ಸ್, ಸೆಕೆಂಡ್ 2 ಲೂಪ್ಸ್ ಟೋಟಲ್ ಈಗ 5 ಇದೆ. 5ಯಲ್ಲಿ ಒಂದೇ ಟೈಮ್ ಈ ರೀತಿ ತಗೊಳ್ಳೋದು. ಮತ್ತು 2 ಚೈನನ್ನು ಹಾಕ್ಕೊಂಡು ಫಸ್ಟು 2 ಲೂಪ್, ಸೆಕೆಂಡ್ 2 ಲೂಪ್ ಮತ್ತು 2 ಲೂಪನ್ನು ಹಾಗೆ ಬಿಟ್ಟು ಟ್ರಿಬಲ್ ಕ್ರೋಶೆಟನ್ನು ತಗೊಳ್ತಾ ಇದ್ದೀನಿ. ಫಸ್ಟು 2 ಲೂಪ್, ಸೆಕೆಂಡು 2 ಲೂಪ್ ನೋಡಿ. ಮತ್ತು
ಥರ್ಡ್ 2 ಲೂಪನ್ನು ಹಾಗೇ ಬಿಟ್ಟಿದ್ದೀನಿ. ಮತ್ತು ಟ್ರಿಬಲ್ ಕ್ರೋಶೆಟ್ ತಗೊಂಡ ಹಾಗೆ ಫಸ್ಟ್ 2 ಲೂಪ್ಸ್, ಸೆಕೆಂಡ್ 2 ಲೂಪ್ಸ್. ಫಸ್ಟು 2 ಲೂಪ್ಸ್, ಸೆಕೆಂಡ್ 2 ಲೂಪ್ಸ್. ಎಂಡಲ್ಲಿ ಒಂದೇ ಟೈಮ್ ಇದು ತಗೊಳ್ತಾ ಇದ್ದೀನಿ. ಮತ್ತು 2 ಚೈನನ್ನು ಹಾಕ್ಕೊಂಡು ಟ್ರಿಬಲ್ ಕ್ರೋಶೆಟನ್ನು, ನಾರ್ಮಲ್ ಟ್ರಿಬಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಈ 3 ಚೈನ್ನ ಮೇಲೆ ಮತ್ತೆ 3 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. 2 ಟೈಮ್ಸ್ ಲಾಕನ್ನು ಮಾಡಿಕೊಂಡು ಒಂದು ಸಿಂಗಲ್ ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ, ಬಟ್ಟೆಗೆ ಲಾಕನ್ನು ಮಾಡ್ಕೊಂಡಿದ್ದೀನಿ. ಈ 3 ಚೈನ್ನ ಮೇಲೆ 3 ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೋಡಿ, ನಾವು ಇಲ್ಲಿ ಲಾಕನ್ನು ಮಾಡ್ಕೊಂಡಿರ್ತೀರಲ್ಲ, ಇಲ್ಲಿ ಮತ್ತೆ ನಾನು ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಚೈನ್ಸ್ ಇರುತ್ತಲ್ಲ, ಇದರಲ್ಲಿ ಡಬಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಡಬಲ್ ಕ್ರೋಶೆಟ್ ಆದ ನಂತರ ಮೂರು ಬಾರಿ ಡಬಲ್ ಕ್ರೋಶೆಟನ್ನು ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಈ ರೀತಿಯಾದ ಸ್ಮಾಲ್ ಗೋಲ್ಡ್ ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ 2 ಬಾರಿ ಡಬಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಒಂದು ಚೈನ್ನ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದರಲ್ಲಿ ಡಬಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ತ್ರೀ ಟೈಮ್ಸ್ ಡಬಲ್ ಕ್ರೋಶೆಟನ್ನು ಹಾಕ್ಕೊಂಡ ನಂತರ ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನು ಆ್ಯಡ್ ಮಾಡಿಕೊಂಡ ನಂತರ 2 ಡಬಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲೇ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಚೈನ್ನ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮೂರು ಡಬಲ್ ಕ್ರೋಶೆಟನ್ನು ಹಾಕ್ಕೊಂಡ ನಂತರ ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನು ಆ್ಯಡ್ ಮಾಡಿಕೊಂಡ ನಂತರ 2 ಡಬಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನೋಡಿ, ಈ ಒಂದು ಗ್ಯಾಪಲ್ಲೇ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನೆಕ್ಸ್ಟ್ ಚೈನ್ನ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮೂರು ಡಬಲ್ ಕ್ರೋಶೆಟನ್ನು ಹಾಕ್ಕೊಂಡ ನಂತರ ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನು ಆ್ಯಡ್ ಮಾಡಿಕೊಂಡ ನಂತರ 2 ಬಾರಿ ಡಬಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನೋಡಿ, ಈ ಒಂದು ಗ್ಯಾಪಲ್ಲೇ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನೆಕ್ಸ್ಟ್ ಚೈನ್ನ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಬರುತ್ತೆ ಈ ಡಿಸೈನು. ನಾನು ಫಿನಿಶ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ, ಈ ಒಂದು ಜಾಗದಲ್ಲಿ ಮತ್ತು ಈ ಒಂದು ಜಾಗದಲ್ಲಿ ಮತ್ತು ಎಂಡಲ್ಲಿ ಬೇಬಿ ಕುಚ್ಚನ್ನು ಹಾಕಿ ಫಿನಿಶ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ. ಫಿನಿಶ್ ಆದ ನಂತರ ಈ ರೀತಿ ಕಾಣುತ್ತೆ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.